ಎಸ್, ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಸಮಾವೇಶ ನಡೆಸ್ತಾ ಇದೆ, ಮಗದೊಂದ್ ಕಡೆ ಇಡೀ 28 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನೋ ಹುಮ್ಮಸ್ನಲ್ಲಿರೋ ಬಿಜೆಪಿ ಜೆಡಿಎಸ್ ಇಲ್ಲಿ ಲೋಕಸಭಾ ಚುನಾವಣೆಗೆ ಇವರು ಕೂಡ ಭರ್ಜರಿ ತಾಲೀಮನ್ನೇ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ದೋಸ್ತಿ ಪಕ್ಷಗಳಲ್ಲಿ ಟಿಕೆಟ್ಗೆ ಫೈಟ್ ಜೋರಾಗಿದ್ದು, ಈ ನಡುವೆ ತುಮಕೂರು ಲೋಕಸಭಾ ಟಿಕೆಟ್ಗೆ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಸೋಮಣ್ಣಗೆ ಟಿಕೆಟ್ ಕೊಡಲು ಒಲವು ತೋರಿಸಿದೆಯಂತೆ. ಸೋಮಣ್ಣಗೆ ಟಿಕೆಟ್ ಕೊಡುವ ಬಗ್ಗೆ ಕುರಿತು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಳಿ ಹೈಕಮಾಂಡ್ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದು, ಅವರಿಗೆ ಟಿಕೆಟ್ ಕೊಡೋ ಬಗ್ಗೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂದಿದ್ದಾರಂತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಈ ಬಗ್ಗೆ ಸೋಮಣ್ಣಗೆ ಹೈಕಮಾಂಡ್ ನಾಯಕರು ಸುಳಿವು ಕೊಟ್ಟಿದ್ದಾರೆ ಎನ್ನಲಾಗಿದೆ. ವಿಜೇಂದ್ರ ಕೂಡ ಸೋಮಣ್ಣ ಜೊತೆ ಮಾತಾಡಿ ಕ್ಷೇತ್ರದ ತಯಾರಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಅನ್ನೋ ಮಾಹಿತಿ. ಹೀಗಾಗಿ ತುಮಕೂರಿನಲ್ಲಿ ಬಹಳ ಜೋರಾಗಿ ಓಡಾಟವನ್ನು ಚುರುಕುಗೊಳಿಸೋಕೆ ಸೋಮಣ್ಣ ನಿರ್ಧಾರ ಮಾಡಿದ್ದಾರೆ. ಮುಂದಿನ 3 ತಿಂಗಳು ತುಮಕೂರಿನಲ್ಲೇ ವಾಸ್ತವ್ಯ ಹೂಡೋ ಸಾಧ್ಯತೆ ಇದೆ. ರಾಜ್ಯಸಭೆಗೆ ಹೋಗ್ತಾರೆ ಎನ್ನಲಾಗ್ತಿತ್ತು, ಬಟ್ ಇಲ್ಲ, ಆಗಲಿಲ್ಲ. ಈಗ ಮತ್ತೊಂದು ಅವರು 2-3 ಸಲ ಹೈಕಮಾಂಡ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಕೇಳಿದ ಅದೊಂದೇ, ತುಮಕೂರು ಬಿಟ್ಕೊಡಿ, ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ಕೊಳ್ತೀನಿ ಅಂತ. ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅವರಿಗೆ ಸಿಗುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಎನಿವೆ, ಇನ್ನೊಂದು 2-3 ತಿಂಗಳು ಅಲ್ಲೇ ಅಂದ್ರೆ ಅಲ್ಲೇ ವಾಸ್ತವ್ಯ ಹೂಡಿ ತುಮಕೂರಿನಲ್ಲಿ ಅಲ್ಲಿನ ಚಲನವಲನಗಳು ಮತ್ತು ಜನರ ನಾಡಿ ಮಿಡಿತ ಮತ್ತು ತಮ್ಮತ್ತ ಜನರನ್ನ ಸೆಳೆದುಕೊಳ್ಳುವಂತಹ ಪ್ರಕ್ರಿಯೆ ಎಲ್ಲವೂ ಸೋಮಣ್ಣವ್ರ ಕಡೆಯಿಂದ ಶುರುವಾಗುತ್ತೆ ಅನ್ನೋ ಮಾಹಿತಿ. ಸೋಮಣ್ಣ ಅವ್ರಿಗೆ ತುಮಕೂರಿನಿಂದ ಟಿಕೆಟ್ ಕೊಡೋಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಮಗದೊಂದು ಕಡೆ ಇಲ್ಲಿ ತನಕ ಅವರು ಹರಿಹಾಯ್ತಾ ಇದ್ದಿದ್ದು ಯಡಿಯೂರಪ್ಪನ ಕುಟುಂಬದ ಮೇಲೆ. ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರಿಗೂ ಅದರಲ್ಲೂ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕದ ನಂತರ 2-3 ಸಲ ಹೈಕಮಾಂಡ್ನ ಭೇಟಿಯಾಗಿ ಬಂದ್ಬಿಟ್ರು ಸೋಮಣ್ಣ ಅವರು. ಮತ್ತೆ ಪಕ್ಷವನ್ನೇ ಬಿಡ್ತಾರೇನೋ ಅನ್ನುವಂತಹ ಮಾಹಿತಿಗಳು ಕೂಡ ಓಡಾಡ್ತಾ ಇತ್ತು. ಇದೆಲ್ಲದರ ನಡುವೆ ಮೊನ್ನೆ ತುಮಕೂರಿನಲ್ಲಿ ಒಂದು ಇನಾಗ್ರೇಷನ್ಗೂ ಕೂಡ ಹೋಗಿದ್ರು ಸೋಮಣ್ಣ. ಆಗ್ಲೇ ಒಂದು ಸುಳಿವು ಸಿಕ್ಕಿತ್ತು, ಏನಾದ್ರು ಹೋಗ್ತಾರೇನೋ, ಅಲ್ಲೇ ಕಂಟೆಸ್ಟ್ ಮಾಡ್ತಾರೇನೋ ಅಂತ. ಈ ಹಿನ್ನೆಲೆಯಲ್ಲಿ ಬಹುತೇಕ ಖಚಿತ ತುಮಕೂರಿನಲ್ಲೇ ಅವರು ಕಂಟೆಸ್ಟ್ ಮಾಡೋದು ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಜೊತೆಗೂ ಹೈಕಮಾಂಡ್ ಈಗ ಆಲ್ರೆಡಿ ಚರ್ಚೆ ಮಾಡಿದ್ಯಂತೆ. ಏನು ಸಮಸ್ಯೆ ಇಲ್ಲ ಅಲ್ವಾ, ಕೊಡ್ಬೋದಲ್ವಾ, ಏನು ಎತ್ತ ಇವೆಲ್ಲವನ್ನ ಚರ್ಚೆ ಮಾಡಿದ್ಯಂತೆ. ಹಾಗಾಗಿ ಸೋಮಣ್ಣವ್ರಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ನೀವು ತಯಾರಿ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಇವರೇ ಅಭ್ಯರ್ಥಿ ಅನ್ನುವಂಥದ್ದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಮೂಲಗಳಿಂದ.